ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಎಂಬಂತಹ ಚಾಪ್ಟರ್ ನಿಂದ ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ ಯಾವ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ? ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆಯು ಸಹಕಾರಿ ಸಂಘಗಳ ಕಾಯ್ದೆ 1912ರ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. ಓಕೆ, ಸೊ ಸಹಕಾರಿ ಸಂಘಗಳು ಭಾರತದಲ್ಲಿ 1912ರ ಕಾಯ್ದೆಯ ಪ್ರಕಾರ ರಿಜಿಸ್ಟ್ರೇಷನ್ ಅಂದ್ರೆ ನೋಂದಣಿಯಾಗಿ ಇರಬೇಕು. ಓಕೆನಾ? ಅಥವಾ ಇವು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರುತ್ತವೆ ಅಥವಾ ರಾಜ್ಯ ಸರ್ಕಾರಗಳ ಆಡಳಿತಕ್ಕೆ ಒಳಪಟ್ಟಿರುತ್ತವೆ. ಸಹಕಾರಿ ಸಂಘಗಳ ರಚನೆಯು ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿದೆ ಮಕ್ಕಳೇ. ರಾಜ್ಯದಿಂದ ರಾಜ್ಯಕ್ಕೆ ಈ ಸಂಘಗಳ ರಚನೆಯು ಭಿನ್ನವಾಗಿ ಇರುತ್ತದೆ. ಓಕೆ, ಸಹಕಾರಿ ಸಂಘಗಳ ರಚನೆಯು ಸಹಕಾರಿ ಕಾಯ್ದೆಯ ನಿಬಂಧನೆಗೆ ಒಳಪಟ್ಟಿರುತ್ತದೆ ಅಥವಾ ರಾಜ್ಯ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರುತ್ತದೆ. ಪ್ರತಿ ರಾಜ್ಯದಿಂದ ರಾಜ್ಯಕ್ಕೆ ಇವುಗಳ ರಚನೆ ಭಿನ್ನವಾಗಿದೆ. ಓಕೆ, ಥ್ಯಾಂಕ್ ಯು.